ಇದು ಇಂಟರ್ನಲ್ ಸೆಕ್ಯೂರಿಟಿಯ ಪ್ರಶ್ನೆ. ನಾವು ಯಾರು ಈ ಕುರಿತಂತೆ ನೀವು ಎಳ್ಕೊಂಡೋದ್ರೆ ಪ್ರಶ್ನೆನೂ ಮಾಡಲ್ಲ, ಕರ್ಕೊಂಡೋಗಿ 4 ಬಡ್ದು ನಿಮ್ಮ ಸೋರ್ಸ್ ಏನು ಅಂತ ಕೇಳಿ ಅಂತ ಅವ್ರಿಗೆ ಬಡಿಬೇಕಾಗಿದೆ, ಬೇರೆ ದಾರಿ ಇಲ್ಲ. ಇಂಟೆಲಿಜೆನ್ಸ್ ಅವ್ರು ಬಡಿದು ಬಾಯಿ ಬಿಡಿಸಬೇಕಾಗಿದೆ. ನನಗನ್ಸುತ್ತೆ ಅವ್ರ ಜೊತೆಗಾರ ಕೆಲವು ನಾಯಕರನ್ನೂ ಕರ್ಕೊಂಡೋಗಿ ಇಂಟೆಲಿಜೆನ್ಸ್ ಅವ್ರು ಸರಿಯಾಗಿ ಟ್ರೀಟ್ ಮಾಡಿ ಅವರಿಂದ ಇದನ್ನ ಪಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಇದು ಒಂದು ಹೇಳಬೇಕಾಗಿರುವಂಥ ಸಂಗತಿ. ಇನ್ನು ಎರಡನೇದು, ಈ ನಾಡಿನ ಪರಿಸ್ಥಿತಿ ಹಿಂಗಾಗಿರೋದಕ್ಕೆ ಒಂದು ದುಃಖ ಇದೆಯಲ್ಲ, ಈ ದುಃಖವನ್ನು ಮೀರಿ ಇವತ್ತು ಕರ್ನಾಟಕವನ್ನು ಕಟ್ಟಬೇಕಾದಂಥ ಅಗತ್ಯವೂ ನಮ್ಮಂದಿದೆ. ಮಿತ್ರರೇ, ರಾಮ ಮಂದಿರದ ಹೋರಾಟ 1-2 ವರ್ಷಗಳದ್ದಲ್ಲ. ಕಳೆದ ನನಗನ್ಸುತ್ತೆ ಒಂದು 15-20 ದಿನಗಳಿಂದ ಟಿವಿಯಲ್ಲಿ 5 ಶತಮಾನಗಳ ಹೋರಾಟ 5 ಶತಮಾನಗಳ ಹೋರಾಟ ಅಂತ ಎಷ್ಟು ಸಲ ಕೇಳಿದ್ದೀವೋ ಗೊತ್ತಿಲ್ಲ. ಆದರೆ 5 ಶತಮಾನಗಳ ಹೋರಾಟಕ್ಕೆ ಅಂತ್ಯ ಸಿಕ್ಕಿದ್ದು ನನ್ನ ಮತ್ತು ನಿಮ್ಮ ಕಾಲದಲ್ಲಿ ಏನ್ ಭಾಗ್ಯ ಇರಬೇಕು ನಮ್ದು. ನಾನು ಬಹಳ ಬಾರಿ ಅಂದ್ಕೊಳ್ತಿರ್ತೀನಿ, ನಾನು ರಾಮ ಮಂದಿರಕ್ಕೋಸ್ಕರ ಇಟ್ಟಿಗೆ ಸಂಗ್ರಹಿಸುವ ಯಾತ್ರೆ ನನ್ನ ಊರಿಗೆ ಸೂಲಿಬೇಲೆಗೆ ಬಂದಾಗ ಆ ಯಾತ್ರೆಯ ಜೊತೆಗೆ ನಮ್ಮೂರಿನ ಪೋಸ್ಟ್ ಆಫೀಸಿನ ಎದುರಿಗೆ ಒಂದು 150-200 ಮೀಟರ್ ಘೋಷಣೆ ಕೂತ್ಕೊಂಡು ಹೋಗಿದ್ದು ನೆನಪಿದೆ. ಚಿಕ್ಕ ಹುಡುಗನ ಘೋಷಣೆ ಕೂತ್ಕೊಂಡು ಹೋಗಿದ್ದು ನೆನಪಿದೆ. ಅಂದ್ರೆ ಇಟ್ಟಿಗೆ ಸಂಗ್ರಹದ ಆರಂಭದ ದಿನದಿಂದ ಹಿಡಿದು ಆ ಕಟ್ಟಡ ಉರುಳುವ ಕಾಲಕ್ಕೆ, ಆನಂತರ ವಿಸ್ತಾರವಾಗಿ ರಾಮ ಮಂದಿರ ಕಟ್ಟುವಂತ ಈ ಸಂದರ್ಭಗಳಲ್ಲಿ ನಾವೆಲ್ಲರೂ ಬೆಳ್ಕೊಂಡು ಬಂದವರು. ಮಂದಿರ್ ವಹಿ ಬನಾಯಂಗೆ ಅಂತ ಆನಂತರದ ದಿನ ಜೋರಾಗಿ ಘೋಷಣೆ ಕೂಗ್ತಾ ನಿಂತಂತವ್ರು. ಹಂಗ್ ಮಾಡುವಾಗ್ಲೂ ಕೂಡ ಮಂದಿರ ಆಗುತ್ತಾ ಅಂತ ಯಾರಾದರೂ ಪ್ರಾಮಾಣಿಕವಾಗಿ ಕೇಳಿದ್ರೆ ಡೌಟಪ್ಪ. ಇವತ್ತಿನ ಲೀಡರ್ಗಳ ಮಧ್ಯೆ ಮಂದಿರ ಆಗೋ ಸಾಧ್ಯತೆ ಉಂಟಾ ಅಂತ ಅನ್ಕೊಳ್ತಿದ್ವಿ. ಆದರೆ ಎಂಥ ಕಾಲ ಬಂದ್ಬಿಡ್ತು ಅಂತಂದ್ರೆ ನಮ್ಮ ಕಣ್ಣೆದುರಿಗೆ ಆ ಭವ್ಯವಾಗಿರುವಂತ ಮಂದಿರವನ್ನ ಮಂದಿರ್ ವಹಿ ಬನಾಯಂಗೆ ತಾರೀಖ್ ನಹಿ ಬತಾಯಂಗೆ ಅಂತ ಆಡ್ಕೊಳ್ತಿದ್ರು ನಮ್ಗೆ. ನಾವಿವಾಗ ಹೇಳ್ತೀವಿ ಮಂದಿರ್ ವಹಿ ಬನಾಯಂಗೆ ತಾರೀಖ್ ಬಿ ಬತಾಯಂಗೆ, ತಾಕತ್ತಿದ್ರೆ ಹೋಗ್ಬಾ, ಜನವರಿ 22ಕ್ಕೆ ಮಂದಿರ ಲೋಕಾರ್ಪಣೆ ಆಗತ್ತೆ ಅಂತ ಆಡಿಕೊಂಡವರಿಗೆ ಹೇಳಬಲ್ಲ ಮಟ್ಟಕ್ಕಾಗಿದ್ದೀವಿ ಇವತ್ತು ಅಂತ. ಇದು ಬಹಳ ಹೆಮ್ಮೆಯ ಸಂಗತಿ. ನನಗಂತೂ ಈ ವಿಚಾರಕ್ಕೆ ಹೆಮ್ಮೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.